ಹೆಲೋ ಗಾಯ್ಸ್, ಇವತ್ತು ನನ್ನೊಟ್ಟಿಗೆ ರಿಯಾ ಇದ್ದಾಳೆ ವ್ಲಾಗ್ ಅಲ್ಲಿ. ಅವಳಿಗೆ ಯೂನಿಫಾರ್ಮ್ ತಗೊಳ್ಳಿಕ್ಕೆ ನಾವು ಮ್ಯಾಂಗ್ಳೂರಿಗೆ ಹೊರಟಿದ್ದೇವೆ ಆಯ್ತಾ. ಇವತ್ತು ಏನೆಲ್ಲ ತಗೊಳ್ತೇನೆ ಏನೆಲ್ಲ ಮಾಡ್ತೇನೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಸೊ ನಾವೀಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಒಂದು 10 ಗಂಟೆ ಆಗಿರ್ಬೋದು ಈಗ. ಸರಿ, ನಾನು ಟೈಮ್ ನೋಡ್ಲಿಲ್ಲ. ಸೊ ನಾವೀಗ ಹೊರಟಿದ್ದೇವೆ ಮನೆಯಿಂದ. ವಾಕ್ ಮಾಡ್ತಾ ಕಾರ್ ಹತ್ರ ಹೋಗ್ತಾ ಇದ್ದೇವೆ. ಇದು ಇವಳದ್ದು ಸ್ಪೋರ್ಟ್ಸ್ ಯೂನಿಫಾರ್ಮ್. ಭಾರಿ ಖುಷಿಯಲ್ಲಿದ್ದಾಳೆ ನೋಡಿ. ಇದು ಇದು ಇನ್ನೊಂದು ಯೂನಿಫಾರ್ಮ್, ಇನ್ನೊಂದು ಉಂಟು, ಅದು ನಾನು ವಿಡಿಯೋ ತೆಗಿಲಿಲ್ಲ, ಮನೆಗೆ ಹೋಗಿ ತೋರಿಸ್ತೇನೆ. ಸೊ ಇಲ್ಲಿ ಈಗ ಇವಳದ್ದು ಯೂನಿಫಾರ್ಮ್ ಎಲ್ಲ ಶಾಪಿಂಗ್ ಆಯ್ತು. ಸೊ ನೆಕ್ಸ್ಟ್ ನಾವೀಗ ಸಿಟಿ ಸೆಂಟರ್ಗೆ ಬಂದಿದ್ದೇವೆ. ಇಲ್ಲಿ ಎಲ್ಲ ಸುಮ್ಮನೆ ತಿರುಗ್ಲಿಕ್ಕೆ, ಟೈಮ್ ಪಾಸ್ ಮಾಡ್ಲಿಕ್ಕೆ. ಈಗ ಸ್ಪಾರಲ್ಲಿ ಮೀನ್ಸ ಸೇಲ್ ಮಾಡ್ತಾರೆ. ನನ್ಗೆ ಗೊತ್ತೇ ಇರ್ಲಿಲ್ಲ, ನನ್ಗೆ ಅತ್ತಿಗೆ ಕರ್ಕೊಂಡು ಹೋದದ್ದು. ಮತ್ತೆ ಟಾಯ್ ಶಾಪಿಗೆ ಹೋದ್ವಿ ಎಲ್ಲ ನೋಡಿದ್ಲು, ಬಟ್ ಯಾವ್ದು ಚೂಸ್ ಮಾಡ್ಲಿಲ್ಲ. ಅವಳಿಗೆ ಯಾವ್ದು ಇಷ್ಟ ಇಲ್ಲ. ಅವಳೆಲ್ಲ ಟಿಫಿನ್ ಬೇಕು ಅವಳ ತಲೆಯಲ್ಲಿ ಟಿಫಿನ್ ಬೇಕಂತಾನೆ ಇತ್ತು. ಮತ್ತೆ ನಾವು ನೆಕ್ಸ್ಟ್ ಬಂದ್ವಿ ಅಲ್ಲಿಂದ. ಹಾಗೆ ಮತ್ತೆ ಸ್ವಲ್ಪ ಆಟ ಆಡುವ, ಮೂಡ್ ಸ್ವಲ್ಪ ಒಳ್ಳೇದ್ ಮಾಡುವ ಅಂತ ಹೇಳಿ ಆಟ ಆಡಿಕ್ಕೆ ಹೋದ್ಲು. ಖುಷಿಯಲ್ಲಿದ್ಲು ಬಾರಿ. ಮತ್ತೆ ನಾವು ಮಾರ್ಕೆಟ್ 99ಗೆ ಹೋದ್ವಿ. 99ಗೆ ಏನಾದ್ರು ಸಿಗ್ತದ ನೋಡುವ ಅಂತ. ಸತ್ಯ ಹೇಳ್ತೇನೆ, ಅದ್ರಲ್ಲಿ ಒಂದು ಕೂಡ 99 ರುಪೀಸ್ ಇದ್ರೆ ನಂಗೆ ಎಂತ ಸಹ ಸಿಗ್ಲಿಲ್ಲ ಆಯ್ತಾ. ನಾವು ನೋಡಿ ಸುಮ್ಮನೆ ಸ್ವಲ್ಪ ಆಚೆ ಈಚೆ ತಿರುಗಿ ಹಾಗೆ ಬಂದ್ವಿ, ಎಂತ ತಗೊಳ್ಳಿಲ್ಲ. ಬಟ್ ಅಲ್ಲಿ ಡೈರೀಸ್ ಮತ್ತೆ ಟು ಡೂ ಲಿಸ್ಟ್ ಅದೆಲ್ಲ ತುಂಬಾ ಕ್ಯೂಟ್ ಇತ್ತು. ಬಟ್ 99 ಇದು ಯಾವ್ದು ಇರ್ಲಿಲ್ಲ. ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ನಾನು ನೋಡ್ತಾ ಇದ್ದೆ, ಬಟ್ ಯಾವ್ದು ತಗೊಳ್ಬೇಕು ಅಂತ ನನ್ಗೆ ಅನಿಸ್ಲಿಲ್ಲ. ಫಸ್ಟ್ ಆಫ್ ಆಲ್ 99 ನನ್ನ ತಲೆಯಲ್ಲಿ ಇತ್ತಲ್ಲ, 99 ರುಪೀಸ್ ನಂಗೆ ಯಾವ್ದು ಸಿಗ್ಲಿಲ್ಲ. ಸೊ ನಾನು ಅದ್ರಲ್ಲೇ ಥಿಂಕ್ ಮಾಡಿದೆ, ಯಾವ್ದಾದ್ರು ಒಂದು 99 ರುಪೀಸ್ ಸಿಕ್ಕಿದ್ರೆ ನಾನು ನೋಡ್ತೇನೆ ಅಂತ. ಬಟ್ ನಂಗೆ ಯಾವ್ದು ಸಿಗ್ಲಿಲ್ಲ. ನಂಗೆ ಮಿಸ್ಟರ್ DIYಗೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಆಯ್ತಾ. ಸೊ ನನ್ನ ಅತ್ತಿಗೆ ಹೇಳಿದಕ್ಕೆ ಸೊ ನಾವೀಗ ಮಿಸ್ಟರ್ DIYಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಸಹ ತುಂಬಾ ಕ್ಯೂಟ್ ಐಟಮ್ಸ್ ಉಂಟು. ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನಾನು ಅಲ್ಲಿ ಕೆಲವು ಐಟಮ್ಸ್ ಎಲ್ಲ ತಗೊಂಡಿದ್ದೇನೆ. ನಾನು ನಿಮ್ಗೆ ಮನೆಗೆ ಹೋಗಿ ತೋರಿಸ್ತೇನೆ ಆಯ್ತಾ. ಸೊ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಜೋರ್ ಹಸಿವಾಯ್ತು ಎಲ್ಲರಿಗೂ. ಸೊ ನಾವು ಮ್ಯಾಂಗ್ಳೂರಲ್ಲಿ ಶಾಲಿಮಾರ್ ಅಂತ ಹೋಟೆಲಿಗೆ ಹೋಗಿ ಸೂಪ್, ಫ್ರೈಡ್ ರೈಸ್, ಚಿಕನ್ ಚಿಲ್ಲಿ ಎಲ್ಲ ತಿಂದು ನೆಕ್ಸ್ಟ್ ರಿಯಾನಿಗೆ ಸ್ಕೂಲಿಗೆ ಸ್ಯಾಂಡಲ್ಸ್ ಬೇಕಿತ್ತು. ಸೊ ಅದಂತ ನೋಡಿ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೇವೆ. ಬ್ಯಾಗ್ ಇಟ್ಕೊಂಡು ಸುಸ್ತಾಗಿದೆ. ಸೊ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೇನೆ ಅಂತ ತೋರಿಸ್ತೇನೆ. ಇದು ಡಾಟ್ ಅಂಡ್ ಕೀದು ಒಂದು ಲಿಪ್ ಬಾಮ್ ತಗೊಂಡಿದ್ದೇನೆ. ಇದರಲ್ಲಿ SPF 50+ ಉಂಟಂತೆ. ಸೊ ನಾನು ನಿಮಗೆ ಟ್ರೈ ಮಾಡಿ ಹೇಗೆ ಉಂಟಂತ ಹೇಳ್ತೇನೆ. ನೆಕ್ಸ್ಟ್ ನಾನು ಇಲ್ಲಿ ರಿಯಾನ್ದು ಟಿಫಿನ್. ನೆಕ್ಸ್ಟ್ ನಾನು ಒಂದು ಫೈಲ್ ತಗೊಂಡಿದ್ದೇನೆ. ಒಂದು ಇದು ಜಸ್ಟ್ ಬಟನ್ ಇದು ಹಾಕ್ಲಿಕ್ಕೆ, ಮತ್ತೆ ಇನ್ನೊಂದು ಈ ಟೈಪ್ ಇದು ಫೈಲ್. ಇದು ನಾನು ಮಿಸ್ಟರ್ DIY ಅಲ್ಲಿ ತಗೊಂಡದ್ದು. ಇದರಲ್ಲಿ ಫೈಲ್ಸ್ ಎಲ್ಲ ಹಾಕಿ ಇಡ್ಬೋದು. ಸ್ವಲ್ಪ ಒಂದೆರಡು ಫೋಲ್ಡರ್ ಉಂಟು ಅಷ್ಟೇ, ಜಾಸ್ತಿ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ ಬುಕ್ ತಗೊಂಡಿದ್ದೇನೆ. ಇದು 79 ರುಪೀಸ್ಗೆ 4 ಡೈರಿ ಅಂತೆ. ಒಂದು 40 ಪೇಜಸ್ ಇರ್ಬೋದು ಅಷ್ಟೇ ಅದರಲ್ಲಿ. ಸೊ ನಂಗೆ ಕ್ಯೂಟ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ತಗೊಂಡೆ. ಶಾಪಿಂಗ್ ಹೋಗಿ ಬಟ್ಟೆ ತಗೊಳ್ಳಿಲ್ಲ ಅಂತ ಆಗ್ತದ ಗೈಸ್. ಸೊ ನೆಕ್ಸ್ಟ್ ನಾನಿಲ್ಲಿ ನಂಗೆ ಇದು ಶರ್ಟ್, ನಂಗೆ ಶರ್ಟ್ ತಗೊಳ್ಬೇಕಂತ ತುಂಬಾ ದಿನದಿಂದ ಆಸೆ ಇತ್ತು. ಸೊ ನಾನು ಇದೊಂದು ಶರ್ಟ್ ತಗೊಂಡಿದ್ದೇನೆ. ನೆಕ್ಸ್ಟ್ ನಾನಿಲ್ಲಿ ಇದು ನನ್ಗೆ ಡ್ಯೂಟಿಗೆ ಹಾಕ್ಲಿಕ್ಕೆ ನಾರ್ಮಲ್ ಟಾಪ್ಸ್. ಇದು ನಂಗೆ ರಿಯಾ ಸೆಲೆಕ್ಟ್ ಮಾಡಿದ್ದಾಯ್ತಾ.
ಭಾರಿ ಎಕ್ಸೈಟ್ಮೆಂಟ್ ಅಲ್ಲಿ ಇದು ತಗೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಇದನ್ನ ತಗೊಂಡೆ. ನೆಕ್ಸ್ಟ್ ನಾನೊಂದು ನೈಟ್ ಡ್ರೆಸ್ ತಗೊಂಡಿದ್ದೇನೆ. ತುಂಬಾ ಕ್ಯೂಟ್ ಉಂಟು ಗೈಸ್, ನಂಗೆ ತುಂಬಾ ಇಷ್ಟ ಆಯ್ತು. ಒಂಥರ ಸ್ಮೂತ್ ಮೆಟೀರಿಯಲ್ಸ್ ತುಂಬಾ ಸ್ಮೂತ್ ಉಂಟು. ನಂಗೆ ಈ ಟೈಪ್ ಪ್ಯಾಟರ್ನ್ ಬೇಕು ಅಂತ ಇತ್ತು. ಸೊ ಬಟ್ಟೆ ಎಲ್ಲ ನಾನೊಂದು ಸಾಗರ್ ಅಂತ ನಾರ್ಮಲ್ ಶಾಪ್ ಅಲ್ಲಿ ತಗೊಂಡೆ. ತುಂಬಾ ಕ್ಯೂಟ್ ಉಂಟು, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನಾನು ತಗೊಂಡೆ. ಇದಕ್ಕೊಂದು ಪ್ಯಾಂಟ್ ಸಹ ಬರ್ತದೆ ಒಟ್ಟಿಗೆ. ಸೊ ಸೆಟ್ ಇತ್ತು, ಪ್ಯಾಂಟ್ ಮತ್ತೆ ಶರ್ಟ್ ಇದು ಸೆಟ್. ಹಾಯ್. ಈಗ ರಿಯಾ ಏನೆಲ್ಲ ತಂದಿದ್ದಾಳೆ ಅಂತ, ರಿಯಾನದ್ದು ಶಾಪಿಂಗ್ ಏನೆಲ್ಲ ಆಗಿದೆ ಅಂತ ತೋರಿಸ್ತೇವೆ. ಸೊ ಫಸ್ಟ್ ಅವಳದ್ದು ಯೂನಿಫಾರ್ಮ್ ಆಯ್ತಾ. ಇದು ಮೇನ್ ಯೂನಿಫಾರ್ಮ್. ಇದು ಬೆಲ್ಟ್ ಅವಳದ್ದು. ವಿಡಿಯೋ ಮಾಡ್ಲಿಕ್ಕೆ ನನಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇವಳೇ ಇದ್ದಾಳೆ. ಮತ್ತೆ ಇನ್ನೊಂದು ಯೂನಿಫಾರ್ಮ್, ಇದು ರಿಯಾನದ್ದು. ಇನ್ನೊಂದು ಇದು ಟೀ ಶರ್ಟ್, ಮತ್ತೆ ಇದಕ್ಕೆ ಮತ್ತೆ ಇದು ಅದಕ್ಕೆ ಇದು ಶಾರ್ಟ್ ಅಲ್ಲ, ಇದು ಸ್ಕರ್ಟ್. ಮತ್ತೆ ಇದೊಂದು ಥರ್ಡ್ ಯೂನಿಫಾರ್ಮ್, ಸ್ಪೋರ್ಟ್ಸ್ ಯೂನಿಫಾರ್ಮ್ ಅನ್ಸುತ್ತೆ ಇದು. ಅದಕ್ಕೆ ಇನ್ನೊಂದು ಬ್ಲೂ ಕಲರ್ ಸ್ಕರ್ಟ್. ಈಗ ಅವಳಿಗೆ ಸ್ಯಾಂಡಲ್ಸ್. ಈಗ ಅವಳು ಮಳೆಗಾಲದಲ್ಲಿ ಶೂಸ್ ಹಾಕ್ಲಿಕ್ಕಿಲ್ಲ, ಸೊ ಸ್ಯಾಂಡಲ್ಸ್ ತಗೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಸೊ ಸ್ಯಾಂಡಲ್ಸ್ ಅಲ್ಲ ರಿಯಾ. ಇದು ಇದು ಕರ್ಲಿ ಹೇರ್ ಎಲ್ಲರಿಗೂ ಗೊತ್ತಲ್ಲ. ಸೊ ನಾನು ಇದನ್ನು ಶಾಂಪೂ ತಗೊಂಡು ಬಂದಿದ್ದೇನೆ, ಟ್ರೈ ಮಾಡೋಣ ಅಂತ. ಸೊ ಇದು ಶಾಂಪೂ ಮತ್ತೆ ಇದು ಕಂಡೀಷ್ನರ್. ಸೊ ಇದನ್ನು ಸಹ ನಾನು ಟ್ರೈ ಮಾಡಿ ಹೇಗೆ ಉಂಟು ಅಂತ ನಿಮಗೆ ಹೇಳ್ತೇನೆ. ರಿಯಾನಿಗೆ 3 ಇದು ನೈಟ್ ಡ್ರೆಸ್ ರಿಯಾನಿಗೆ 3. ಸೊ ಇದು 3, ಒಂದು ಆ ಪ್ರಿಂಟ್ ವೈಟ್ ಆ್ಯಂಡ್ ಮತ್ತೆ ಇದು ಅವಕಾಡೋ ಪ್ರಿಂಟ್, ಮತ್ತೆ ಇದು ವೈಟ್ ಆ್ಯಂಡ್ ಪ್ರಿಂಟ್. ಮತ್ತೆ ಇದು ಅತ್ತಿಗೆಗೆ ಒಂದು 3 ತಗೊಂಡು ಬಂದಿದ್ದೇವೆ ಆಯ್ತಾ, ಚೂಡಿದಾರ್. ಇದು ಪಾಕಿಸ್ತಾನಿ ಸ್ಟೈಲ್ ಚೂಡಿದಾರ್ಸ್. ಇದು ವೇಲ್ ನಂಗೆ ತುಂಬಾ ಇಷ್ಟ ಆಯ್ತು. ಇದ್ರದ್ದು ಸಾಫ್ಟ್ ಉಂಟು. ಮತ್ತೆ ಇದು ಕುರ್ತಾ. ಇದು ಸಿಂಪಲ್ ಫಂಕ್ಷನ್ಗೆಲ್ಲ ಹಾಕಿ ಹೋಗ್ಬೋದು. ಮತ್ತೆ ಇದಕ್ಕೆ ಸಿಂಪಲ್ ಪ್ಲಾಜಾ ಪ್ಯಾಂಟ್. ಅಂಥದ್ದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಗ್ರೀನ್ ಕಲರ್, ಟೀಲ್ ಗ್ರೀನ್ ಮತ್ತೆ ಗ್ರೇ ಅಲ್ಲಿ. ಇದಕ್ಕೆ ಸಹ ಇದು ಪ್ಲೇನ್ ಪ್ಯಾಂಟ್, ಪ್ಲಾಜೋ ಪ್ಯಾಂಟ್ಸ್. ಮತ್ತೆ ಇದು ವೇಲ್ ಸಹ ಸೇಮ್ ಪ್ರಿಂಟ್ ಅಲ್ಲಿ ಬರ್ತದೆ. ಸೊ ಸಿಂಪಲ್ ಫಂಕ್ಷನಿಗೆಲ್ಲ ಯೂಸ್ ಮಾಡ್ಬೋದು. ಮತ್ತೆ ಇದೊಂದು ಡೈಲಿ ವೇರಿಗೆ ಕಾಟನ್ ಕುರ್ತಾ. ಇದು ಪ್ಲಾಜಾ ಪ್ಯಾಂಟ್ಸ್. ಮತ್ತೆ ಅದಕ್ಕೆ ಇದು ಸಿಂಪಲ್ ಶಾಲ್ ಕಾಟನ್. ಇದು ಡೈಲಿ ವೇರಿಗೆ ಆಗ್ತದೆ ಆಯ್ತಾ. ಸೊ ಇಷ್ಟೇ, ಇಲ್ಲಿಗೆ ನಮ್ದು ಶಾಪಿಂಗ್ ಇದೆಲ್ಲ ನಾನು ಏನು ತಂದಿದ್ದೆ ಅಂತ ನಿಮಗೆ ತೋರಿಸಿದ್ದೇನೆ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಬಾಯ್. ಸಬ್ಸ್ಕ್ರೈಬ್ ಮಾಡಿ.